ಒಂದು ಕಡೆ ಕಪ್ಪು ಹಣ ಹಾಗೂ ಬೆಲೆ ಏರಿಕೆ ಬಿಸಿ, ಇನ್ನೊಂದೆಡೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ನಿರ್ಧಾರ ತಂದ ತಲೆನೋವು. ಇವೆಲ್ಲದರಿಂದಾಗಿ ಚಳಿಗಾಲದ ಅಧಿವೇಶನ ಬಿಸಿ ಏರ್ತಾ ಇದೆ. ಮಿತ್ರ ಪಕ್ಷಗಳು ಎಫ್ಡಿಐ ವಿರುದ್ಧ ತಿರುಗಿ ಬಿದ್ದಿರುವುದರಿಂದ ಇವತ್ತು ಸರ್ವಪಕ್ಷಗಳ ಸಭೆ ನಡೆಸಲು ಯುಪಿಎ ಸರ್ಕಾರ ನಿರ್ಧರಿಸಿದೆ. ವಿರೋಧ ಪಕ್ಷಗಳಿಂದ ನಿರಂತರ ಪೆಟ್ಟು, ಮಿತ್ರ ಪಕ್ಷಗಳಿಂದಲೂ ಬಿಗಿಪಟ್ಟು. ಕೇಂದ್ರ ಯುಪಿಎಗೆ ಈಗ ಧರ್ಮ ಸಂಕಟ ಶುರುವಾಗಿದೆ. ಚಿಲ್ಲರೆ ಮಾರುಕಟ್ಟೆಗೆ 51% ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಅವಕಾಶ ನೀಡೋ ನಿರ್ಧಾರ ಸರ್ಕಾರಕ್ಕೆ ಈಗ ಬಿಸಿ ತುಪ್ಪವಾಗಿದೆ. ಇದೇ ವಿಚಾರವಾಗಿ ಚಳಿಗಾಲದ ಅಧಿವೇಶನ ಕೋಲಾಹಲದಲ್ಲಿ ಮುಳುಗೇಳುತ್ತಿದೆ. ಪ್ರತಿಪಕ್ಷಗಳು ಒಂದು ಕಡೆಯಾದರೆ ಯುಪಿಎ ಮಿತ್ರ ಪಕ್ಷಗಳಾದ ತೃಣಮೂಲ ಕಾಂಗ್ರೆಸ್, ಡಿಎಂಕೆ ಸೇರಿದಂತೆ ಹಲವು ಪಕ್ಷಗಳು ಕೇಂದ್ರ ಸಂಪುಟ ನಿರ್ಧಾರವನ್ನು ವಿರೋಧಿಸಿವೆ. ಹೀಗಾಗಿ ಪ್ರತಿರೋಧದ ಬಿಸಿ ತಗ್ಗಿಸಲು ಯುಪಿಎ ಸರ್ಕಾರ ಸರ್ಕಸ್ ಮಾಡುತ್ತಿದೆ. ಇದಕ್ಕಾಗಿ ಇವತ್ತು ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿದೆ. ಮುಂದಿನ ಕಾರ್ಯತಂತ್ರದ ಬಗ್ಗೆ ಚರ್ಚಿಸಲು ಪ್ರಧಾನಿ ಮನಮೋಹನ್ ಸಿಂಗ್ ನಿನ್ನೆ ಸಂಜೆ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿಯವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬಿಕ್ಕಟ್ಟು ಶಮನ ಮಾಡದಿದ್ರೆ ಇವತ್ತು ಕೂಡ ಅಧಿವೇಶನ ನಡೆಯುವುದು ಡೌಟು. ಹೀಗಾಗಿ ಸೋನಿಯಾ ನಿರ್ದೇಶನದ ಮೇರೆಗೆ ಇವತ್ತು ಬೆಳಗ್ಗೆ 9:30ಕ್ಕೆ ಸರ್ವಪಕ್ಷಗಳ ಸಭೆ ಕರೆಯಲಾಗಿದೆ. ಈ ಸಭೆಯಲ್ಲಿ ಎಫ್ಡಿಐಗೆ ವಿರೋಧ ವ್ಯಕ್ತಪಡಿಸುತ್ತಿರುವವರ ಮನವೊಲಿಸುವ ಪ್ರಯತ್ನ ಮಾಡಲಾಗುತ್ತೆ. ಜೊತೆಗೆ ಸಂಸತ್ತಿನ ಕಲಾಪ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಕೋರುವ ಸಾಧ್ಯತೆ ಕೂಡ ಇದೆ. ಇನ್ನೊಂದೆಡೆ ವಿರೋಧ ಪಕ್ಷ ಬಿಜೆಪಿ ಎಫ್ಡಿಐ ನಿರ್ಧಾರವನ್ನು ಹಿಂಪಡೆಯಲು ಸೋಮವಾರ ರಾತ್ರಿವರೆಗೆ ಗಡುವು ನೀಡಿತ್ತು. ಆದರೆ ಯುಪಿಎ ಸರ್ಕಾರ ಮಾತ್ರ ತನ್ನ ಅಚಲ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ. ಹೀಗಾಗಿ ಇವತ್ತು ಕೂಡ ಸದನದಲ್ಲಿ ಎಫ್ಡಿಐ ವಿಚಾರವೇ ಮಾರ್ದನಿಸಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.